ಎಲ್ಲರಿಗೂ ನಮಸ್ಕಾರ. PM ಕಿಸಾನ್ ಯೋಜನೆ ಏನಿತ್ತು ಎಲ್ಲರೂ ಕೇಳ್ತಿದ್ರಲ್ಲ, 20ನೇ ಕಂತು ರಿಲೀಸ್ ಆಗಿದೆ. ಈ ಒಂದು ಬೆನಿಫಿಟ್ ನ 9.7 ಕೋಟಿ ರೈತರಿಗೆ ತಲಾ 2,000ದಂತೆ ಜಮೆ ಕೂಡ ಆಗಿದೆ. ಫಲಾನುಭವಿಗಳು ಸ್ಟೇಟಸ್ ಚೆಕ್ ಮಾಡೋದು ಹೇಗೆ ತಿಳ್ಕೊಳ್ಳೋಣ ಬನ್ನಿ, ಓಕೆನಾ? ಸೊ ಯಾರೆಲ್ಲ ಕಾಯ್ತಾ ಇದ್ರು ಅವರಿಗೆ ಆನರಬಲ್ ಪ್ರೈಮ್ ಮಿನಿಸ್ಟರ್ ಆದಂತ ನರೇಂದ್ರ ಮೋದಿ ಅವರು ಒಂದು 20ನೇ ಇನ್ಸ್ಟಾಲ್ಮೆಂಟ್ ಹಣವನ್ನ ರಿಲೀಸ್ ಮಾಡಿದ್ದಾರೆ 2 ಆಗಸ್ಟ್ ಅಂದ್ರೆ ಶನಿವಾರ ನಿನ್ನೆ. ಇದು DBT ಮುಖಾಂತರ ಎಲ್ಲಾ ಒಂದು ಯಾರೆಲ್ಲ ಎಲಿಜಿಬಲ್ ರೈತರಿದ್ದಾರೆ ಫಾರ್ಮರ್ಸ್ ಅವ್ರಿಗೆ ಕ್ರೆಡಿಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಏನಿದೆ, ಈ ಅಡಿ 20ನೇ ಕಂತಿನ ಒಂದು ಹಣಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ ಶನಿವಾರ ಅಂದ್ರೆ 20 ಕೋಟಿ 20,000 ಕೋಟಿ 20,500 ಕೋಟಿ ರು ಹಣ ಬಿಡುಗಡೆ ಮಾಡಿದ್ದಾರೆ. ಅಂದ್ರೆ 9.7 ಕೋಟಿಗೂ ಅಧಿಕ ರೈತರಿಗೆ ಫಾರ್ಮರ್ಸ್ ಅವರ ಖಾತೆಗೆ, ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗಿದೆ. ಅಂದ್ರೆ 2,000 ರು ಹಣ ನೇರವಾಗಿ ವರ್ಗಾವಣೆ ಆಗಿದೆ. ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ವಿವಿಧ ಅಭಿವೃದ್ಧಿಗಳ ಯೋಜನೆಗಳ ಒಂದು ಚಾಲನೆ ನೀಡಿದ ಸಂದರ್ಭದಲ್ಲಿ ಈ ಒಂದು ಹಣವನ್ನ ಬಿಡುಗಡೆ ಮಾಡಿದ್ದಾರೆ. ನೀವು ನೋಡಬಹುದು, an amount of more than 20,500 crores to be transferred to over 9.7 crore beneficiary farmers ಅಂತ ಹೇಳಿದ್ದಾರೆ. ಇದು ಒಂದು ಕನ್ಫರ್ಮೇಶನ್ ಅಪ್ಡೇಟ್ ಅಥವಾ ಲೇಟೆಸ್ಟ್ ಅಪ್ಡೇಟ್ ಆಗಿದೆ, ಓಕೆನಾ? ಇನ್ನು ಇದು ಐಎಸ್ ನೋಡೋದಾದ್ರೆ PM ಕಿಸಾನ್ ಯೋಜನೆ ಅಡಿಯಲ್ಲಿ 20ನೇ ಕಂತಿನ ಹಣ ಕೂಡ ರಿಲೀಸ್ ಆಗಿದೆ. ಆಗಸ್ಟ್ 2ರಂದು ವಾರಣಾಸಿಯಲ್ಲಿ ನರೇಂದ್ರ ಮೋದಿ ಅವರೇ ರಿಲೀಸ್ ಮಾಡಿದ್ದಾರೆ, ಬಿಡುಗಡೆ ಮಾಡಿದ್ದಾರೆ. ಈ ಒಂದು ಬೆನಿಫಿಟ್ ನ 9.7 ಕೋಟಿ ಅರ್ಹ ರೈತರ ಖಾತೆಗೆ ನೇರವಾಗಿ ತಲಾ 2,000 ರೂಪಾಯಿ ಟ್ರಾನ್ಸ್ಫರ್ ಆಗಿದೆ. ಇನ್ನು ರೈತರು ಸಾಕಷ್ಟು ದಿನಗಳಿಂದ ಎದುರು ನೋಡ್ತಿದ್ರು, ಏನು ಒಂದು ಅವರು ಅಗ್ರಿ ಆಗಿದ್ರು, ಅದೇ ರೀತಿ ಈ ಒಂದು 20ನೇ ಕಂತಿನ ಹಣವನ್ನ ಟ್ರಾನ್ಸ್ಫರ್ ಅಂದ್ರೆ ಬಿಡುಗಡೆ ಮಾಡೋದಕ್ಕೆ ಗ್ರೀನ್ ಸಿಗ್ನಲ್ ಕೂಡ ನೀಡಿ, ಅದೇ ರೀತಿ ಈಗಾಗಲೇ ಕೇಂದ್ರ ಸಚಿವ ಯಾರಿದ್ದಾರೆ, ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಸಭೆ ನಡೆಸಿ ಮೇಲ್ವಿಚಾರಣೆ ಕೂಡ ನಡೆಸಿದ್ರು. ಹಾಗೆ 9.7 ಕೋಟಿ ರೈತರ ಅಕೌಂಟ್ಗೆ 2,000 ರೂಪಾಯಿ ರಾಷ್ಟ್ರದಾದ್ಯಂತ ಅಂದ್ರೆ ಭಾರತದಲ್ಲಿ ಯಾರೆಲ್ಲ ಒಂದು ಎಲಿಜಿಬಲ್ ಫಾರ್ಮರ್ಸ್ ಇದ್ರು ಅವ್ರಿಗೆ ಟ್ರಾನ್ಸ್ಫರ್ ಆಗಿದೆ. ಇನ್ನು 19 ಕಂತುಗಳ ಮೂಲಕ ಬರೋಬ್ಬರಿ 3.69 ಲಕ್ಷ ಕೋಟಿ ರೂಪಾಯಿ ನೀಡಲಾಗಿದೆ ಅಂತ ಅವರು ತಿಳಿಸಿದ್ದಾರೆ. ಸೊ ಯಾವ ರೀತಿ ಸ್ಟೇಟಸ್ ನ ಚೆಕ್ ಮಾಡ್ಕೋಬೇಕು ಅಂದ್ರೆ, ನೀವು ಒಂದು ಗೂಗಲ್ ಹೋಗ್ಬಿಟ್ಟು ನೀವು pmkisan.gov.in ಅಂತ ಹಾಕಿದ್ರೆ ಈ ಪರ್ಟಿಕ್ಯುಲರ್ ವೆಬ್ಸೈಟ್ ಓಪನ್ ಆಗುತ್ತೆ ನಿಮ್ಗೆ, ಓಕೆನಾ? ಅಲ್ಲಿ ರೈಟ್ ಸೈಡ್ ಅಲ್ಲಿ ನಿಮ್ಗಿದೆ ನೋ ಯುವರ್ ಸ್ಟೇಟಸ್ ಅಂತ ನಿಮ್ಗೆ ಇಲ್ಲಿ ಕಾಣಿಸುತ್ತೆ, ಓಕೆನಾ? ನೀವೇನಾದ್ರೂ ಹೊಸದಾಗಿ ರಿಜಿಸ್ಟ್ರೇಷನ್ ಆಗ್ಬೇಕು ಅಂದ್ರೆ ಇಲ್ಲೇ ಆಗ್ಬೇಕಾಗುತ್ತೆ. ಈ KYC ಆಗಿಲ್ಲ, ಮಾಡಿಸ್ಕೋಬೇಕು, ಯಾವುದೋ ರೀತಿ ದುಡ್ಡು ಬಂದಿಲ್ಲ, ಅವರು ಈ KYC ಮಾಡಿಸ್ಕೊಳ್ಳೋದು ಇಲ್ಲಿ ಮಾಡಬಹುದು. ಹಾಗೆ ನಿಮ್ಮ ಸ್ಟೇಟಸ್ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ ಕೂಡ ಇಲ್ಲಿ ನೀವು ಚೆಕ್ ಮಾಡಬಹುದು, ಓಕೆನಾ? ಇದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಮುಖಾಂತರ ತಿಳಿಸಿ, ನಾನು ಅದ್ರ ಬಗ್ಗೆ ನಾನು ನಿಮ್ಗೆ ಎಕ್ಸ್ಪ್ಲೇಷನ್ ಕೂಡ ಕೊಡ್ತೀನಿ. ವಿಡಿಯೋ ಅವಶ್ಯಕತೆ ಇದ್ರೆ ವಿಡಿಯೋ ಮಾಡಿ ಕೂಡ ತೋರಿಸ್ತೀನಿ, ಓಕೆನಾ? ಇದು ಒಂದು ನಿಮ್ಮ ಸ್ಟೇಟಸ್ ಏನಿದೆ ಅಂತ ತಿಳ್ಕೊಳ್ಳೋದು. ಇನ್ನು ಈ ಯೋಜನೆ ಯಾವುದು ಕೆಲವರಿಗೆ ಗೊತ್ತಿರಲ್ಲ, ಓಕೆನಾ? ಕೃಷಿಕರಿಗೆ ವ್ಯವಸಾಯಕ್ಕೆ ಅನುಕೂಲವಾಗಲೆಂದು ಸರ್ಕಾರ ವರ್ಷಕ್ಕೆ 3 ಬಾರಿ ಉಚಿತವಾಗಿ 2,000 ರು ಹಣವನ್ನು ಸಹಾಯವಾಗಿ ನೀಡುತ್ತಿದೆ. ಅಂದ್ರೆ ವರ್ಷದಲ್ಲಿ 6,000 ರು ಹಣ ಬಿಡುಗಡೆ ಆಗುತ್ತೆ. ಹಾಗೆ ಈ ಒಂದು ಯೋಜನೆ 2019ರಲ್ಲಿ ಆರಂಭವಾದ ಈ ಸ್ಕೀಮ್ ನಲ್ಲಿ ಇಲ್ಲಿಯವರೆಗೆ 20 ಕಂತುಗಳು ಬಿಡುಗಡೆ ಆಗಿದೆ ಅಂತ ಹೇಳಿದ್ದಾರೆ. ಈ PM ಕಿಸಾನ್ ಯೋಜನೆಗೆ ಯಾರು ಅರ್ಹರು ಅಂತ ನೋಡೋದಾದ್ರೆ, ಕೃಷಿ ಜಮೀನು ಮಾಲೀಕತ್ವ ಹೊಂದಿರುವ ಯಾವುದೇ ರೈತನು PM ಕಿಸಾನ್ ಯೋಜನೆಯ ಫಲಾನುಭವಿ ಆಗಲು ಅರ್ಹನಾಗಿರ್ತಾರೆ ಅಂತ ಹೇಳಿದ್ದಾರೆ, ಓಕೆನಾ? ಇನ್ನು ಯಾರು ಅನರ್ಹರು ಅಂತ ನೋಡೋದಾದ್ರೆ, ಕೃಷಿ ಜಮೀನು ಮಾಲೀಕತ್ವ ಇದ್ದು ಕೆಳಗಿನ ಒಂದು ರೈತರು PM ಕಿಸಾನ್ ಯೋಜನೆ ಅರ್ಹರ ಯಾರ್ಯಾರು? ಒಂದು ಸಂವಿಧಾನಿಕ ಹುದ್ದೆ, ಸಚಿವರು, ಸಂಸದರು, ಶಾಸಕರು, ಹಾಗೆ ಮೇಯರ್, ಜಿಲ್ಲಾ ಪಂಚಾಯತ್ ಚೇರ್ಮನ್, ಸರ್ಕಾರಿ ಅಧಿಕಾರಿಗಳು ಅಥವಾ ಇವರು, ಓಕೆನಾ? ಅಡಿಷನಲ್ ಬೆನಿಫಿಟ್ ಯಾರಿದ್ದಾರೆ ಅವರು ಈ ಒಂದು ಇದಕ್ಕೆ ಬರಲ್ಲ. ಇನ್ನು ಕುಟುಂಬದಲ್ಲಿ ಇದ್ದವರಿಗೆ ಅವರಿಗೆ PM ಕಿಸಾನ್ ಯೋಜನೆ, ಒಂದು ಕುಟುಂಬದಲ್ಲಿ ಇದ್ರೂ ಕೂಡ ಅವರಿಗೆ ಇದು ಅಪ್ಲಿಕೇಬಲ್ ಆಗಲ್ಲ, ಓಕೆನಾ? ಹಾಗೆ ಪೋಷಕರು ಬದುಕಿರುವಾಗಲೇ ಅವರಿಂದ ಜಮೀನು ವರ್ಗಾವಣೆಯಾಗಿ ಅದರ ಮಾಲೀಕತ್ವ ಹೊಂದಿರುವ ಮಕ್ಕಳಿಗೆ PM ಕಿಸಾನ್ ಹಣ ಸಿಕ್ಕೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಅಂದ್ರೆ ಪೋಷಕರು ಬದುಕಿರ್ತಾರೆ, ಸೊ ಜಮೀನೆಲ್ಲ ಇವ್ರ ಹೆಸರಿಗೆ ಬರೆಸ್ಕೊಂಡ್ರೆ ಅದು ಕೂಡ ಆ ಸ್ಕೀಮ್ ಅಲ್ಲಿ ಕೂಡ ಅವ್ರಿಗೆ ಹಣ ಸಿಗಲ್ಲ. ಹಾಗೆ PM ಕಿಸಾನ್ ಯೋಜನೆಗೆ ಅರ್ಹರಾಗಿದ್ದು ನೋಂದಣಿ ಮಾಡಿಕೊಂಡಿದ್ದರೂ ಈ KYC ಮಾಡದ ರೈತರಿಗೂ ಕೂಡ ಹಣ ಸಿಗೋದಿಲ್ಲ. ಸೊ ಯಾರೆಲ್ಲ ಒಂದು ನೋಂದಣಿ ಮಾಡ್ಕೊಂಡಿದ್ದಾರೆ ಅವರು ಈ KYC ನ ಕಂಪಲ್ಸರಿಯಾಗಿ ಮಾಡಿರ್ಬೇಕಾಗತ್ತೆ. ಹಾಗೆ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಲಿಂಕ್ ಆಗಿರ್ಲೇಬೇಕು, ಆಗಿಲ್ಲ ಅಂದ್ರೂ ಕೂಡ ಹಣ ಸಿಗಲ್ಲ. ಇನ್ನು ಆಧಾರ್ ಮೂಲಕ ಈ KYC ಜೊತೆಗೆ ಜಮೀನು ದಾಖಲೆಗಳನ್ನ ಕೂಡ ಮತ್ತೆ ಸಲ್ಲಿಸುವುದು ಕಡ್ಡಾಯವಾಗಿರ್ತದೆ ಅಂತ ಕೂಡ ಹೇಳಿದ್ದಾರೆ. ಇದು ಮಾಡಲಿದ್ದರೆ, ಏನಾದ್ರು ಮಾಡಲ್ಲ ಅಂದ್ರೆ ಅವ್ರಿಗೆ ಈ ಒಂದು ಕಿಸಾನ್ ಹಣ ಬರಲ್ಲ, ಓಕೆನಾ? ಇದು ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿದೆ. ಸೊ ಯಾರೆಲ್ಲ ಒಂದು 20ನೇ ಕಂತಿಗೆ ಹಣಕ್ಕೆ ವೆಯ್ಟ್ ಮಾಡ್ತಿದ್ರು ಅವ್ರಿಗೆಲ್ಲ ಬಂದಿದೆ, ಗುಡ್ ನ್ಯೂಸ್ ಕೂಡ ಆಗಿದೆ, ಓಕೆನಾ? ಸೊ ಒಂದು ಕನ್ಫರ್ಮೇಶನ್ ಇದು ಅಫಿಷಿಯಲ್ ಆಗಿ ರಿಲೀಸ್ ಆಗಿರೋದ್ರಿಂದ ಸೊ ಬಂದಿರುತ್ತೆ, ಚೆಕ್ ಮಾಡ್ಕೊಳ್ಳಿ, ಓಕೆನಾ? ಇದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಮುಖಾಂತರ ತಿಳಿಸಿ. ಸೊ ನನ್ನ ಕಡೆಯಿಂದ ಏನ್ ಹೆಲ್ಪ್ ಆಗುತ್ತೋ ನಾನು ಅದನ್ನ ಮಾಡ್ಕೊಡ್ತೀನಿ, ಓಕೆನಾ? ಸೊ ಇದೇ ರೀತಿ ಹೆಚ್ಚಿನ ಒಂದು ಲೇಟೆಸ್ಟ್ ಅಪ್ಡೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.